ನರದೃಷ್ಟಿ ತಗುಲಿದ ವ್ಯಕ್ತಿಯ ಪ್ರವರ್ತನೆ ಹೇಗೆ ಇರುತ್ತದೆ? ಸಾಧಾರಣವಾಗಿ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳು ಇಲ್ಲವೇ ದೊಡ್ಡವರು ಇದ್ದಕ್ಕಿದ್ದ ಹಾಗೆ ಹುಷಾರು ಇಲ್ಲದ ಹಾಗೆ ಆದರೆ ನಮ್ಮ ಹಿರಿಯರು ಎಲ್ಲೋ ದೃಷ್ಟಿ ಆಗಿರಬೇಕು, ದೃಷ್ಟಿ ತೆಗೀರಿ ಎಂದು ಹೇಳುತ್ತಿದ್ದರು. ಅಸಲಿಗೆ ನಿಜವಾಗಿಯೂ ದೃಷ್ಟಿ ಅನ್ನುವುದು ಇದೆಯಾ? ಒಂದು ವೇಳೆ ಇದ್ದರೆ ಆ ರೀತಿ ಆದಾಗ ಏನು ಮಾಡಬೇಕು? ಯಾವ ನಿಯಮಗಳನ್ನು ಪಾಲಿಸಬೇಕು? ಅಂಥವರಲ್ಲಿ ಯಾವ ಲಕ್ಷಣಗಳು ಕಾಣಿಸುತ್ತವೆ? ಹಾಗೇನೆ ನಿಮ್ಮ ಮನೆಗೆ ವ್ಯಾಪಾರಕ್ಕೆ ತಗುಲಿದ ನರದೃಷ್ಟಿಯನ್ನು ತೊಲಗಿಸುವುದಕ್ಕೆ ಪಾಲಿಸಬೇಕಾದ ಪರಿಹಾರಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸಾಧಾರಣವಾಗಿ ಕುಟುಂಬದಲ್ಲಿ ನಾಮಕರಣ, ಮದುವೆ, ಶ್ರೀಮಂತ ಇಂತಹ ಶುಭ ಕಾರ್ಯಗಳು ನಡೆದಾಗ ಆ ಶುಭ ಕಾರ್ಯಕ್ಕೆ ಬಂದಿರುವಂತಹ ಎಲ್ಲರ ಕಣ್ಣು ಆ ಶುಭ ಕಾರ್ಯ ಯಾರು ಮಾಡಿಕೊಳ್ಳುತ್ತಾ ಇರುತ್ತಾರೋ ಅವರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಇನ್ನು ಉನ್ನತ ಸ್ಥಿತಿಗೆ ನೀವು ಬೆಳೆಯುವಾಗ ಇತರರು ಅದನ್ನು ಸಹಿಸಲು ಆಗದೆ ಕೆಟ್ಟ ಮನಸ್ಸಿನಿಂದ ಕೆಟ್ಟದ್ದು ಆಗಬೇಕು ಎಂದು ಬಯಸುತ್ತಾರೆ. ಇದರ ಮೂಲಕ ನರದೃಷ್ಟಿ ನಿಮ್ಮ ಕುಟುಂಬದ ಮೇಲೆ ಬೀಳುತ್ತದೆ. ಅಂದರೆ ಅವರ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ವಕ್ರದೃಷ್ಟಿ, ಹೊಟ್ಟೆ ಕಿಚ್ಚುಗಳಿಂದ, ಅಸೂಯೆಯಿಂದ ಕೂಡಿದ ತೀಕ್ಷ್ಣ ದೃಷ್ಟಿ ಸೋಕಿದಾಗ ಈ ನರದೃಷ್ಟಿ ತಗಲುತ್ತದೆ. ನರದೃಷ್ಟಿ ನಮ್ಮ ಮೇಲೆ ಯಾವಾಗ ಬೀಳುತ್ತದೆ ಅಂದರೆ ಎದುರುಗಡೆ ಇರುವಂತಹ ವ್ಯಕ್ತಿಯ ವಕ್ರದೃಷ್ಟಿಯಿಂದ ನೋಡಿದಾಗ ಇದರಿಂದ ಕೆಲವರು ಅನಾರೋಗ್ಯಕ್ಕೆ ಬೀಳುತ್ತಾರೆ. ಇತರರು ನಿಮ್ಮ ಅಭಿವೃದ್ಧಿಯನ್ನು ಸಹಿಸದೆ ಕೆಟ್ಟ ದೃಷ್ಟಿಯಿಂದ ನೋಡುವುದರಿಂದ ಕೆಟ್ಟ ದೃಷ್ಟಿ ಬೀಳುತ್ತದೆ. ನರದೃಷ್ಟಿ ತಗುಲಿದ ವ್ಯಕ್ತಿಗೆ ವಿಪರೀತವಾಗಿ ತಲೆನೋವು ಬರುವುದು, ಹೊಟ್ಟೆ ನೋವು, ತಿಂದ ಊಟ ಜೀರ್ಣ ಆಗದೇ ಇರುವುದು, ತಲೆ ಸುತ್ತುವುದು, ವಾಂತಿಯಾಗುವುದು, ಇದ್ದಕ್ಕಿದ್ದ ಹಾಗೆ ನಿರಾಸೆಯಿಂದ ಇರುವುದು ಇಂತಹ ಲಕ್ಷಣಗಳು ಕಾಣಿಸುತ್ತವೆ. ನರದೃಷ್ಟಿ ತಗುಲಿದ ಮಕ್ಕಳು ನಿದ್ರೆಯಲ್ಲಿ ಬೆಚ್ಚಿ ಬೀಳುವುದು, ಎಷ್ಟು ಔಷಧಿಗಳನ್ನು ಉಪಯೋಗಿಸಿದರೂ ಮಕ್ಕಳು ಸುಸ್ತಾಗಿ ಕಾಣುವುದು, ಪ್ರತಿ ಚಿಕ್ಕ ವಿಷಯಕ್ಕೆ ಅಳುವುದು, ಅನಾರೋಗ್ಯಕ್ಕೆ ಗುರಿಯಾಗುವಂಥದ್ದು ಲಕ್ಷಣಗಳು ಕಾಣಿಸುತ್ತದೆ. ನರಘೋಷ ಹೆಚ್ಚಾಗಿ ಇದ್ದರೆ ಜರುಗುವಂತಹ ಪರಿಣಾಮಗಳು ಏನು ಅಂದರೆ ಯಾವಾಗಲೂ ತಲೆನೋವು ಮತ್ತು ಅಂದುಕೊಂಡ ಕೆಲಸಗಳು ಆಗದೇ ಇರುವುದು ನಡೆಯುತ್ತದೆ. ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವುದು, ವ್ಯಾಪಾರದಲ್ಲಿ ನಷ್ಟ, ಅನಾರೋಗ್ಯದ ಸಮಸ್ಯೆಗಳು, ಎಲ್ಲರೊಂದಿಗೂ ಜಗಳ ವಿವಾದಗಳು ಜರುಗುತ್ತಾ ಇರುತ್ತವೆ. ಎಲ್ಲರೂ ನಮಗೆ ಶತ್ರುಗಳಾಗಿ ಬದಲಾಗುವುದು, ನಿಮ್ಮ ಕಷ್ಟಕ್ಕೆ ಸರಿಯಾದ ಪ್ರತಿಫಲ ಸಿಗದೇ ಇರುವುದು ಇಂತಹವುಗಳೆಲ್ಲ ನರದೃಷ್ಟಿ, ನರಘೋಷ ಕಾರಣವಾಗಿ ಎಂದು ಹೇಳಬಹುದು. ನರದೃಷ್ಟಿ ಅನ್ನುವುದು ವ್ಯಕ್ತಿಗಳಿಗೆ ಮಾತ್ರವೇ ಅಲ್ಲದೆ ಅವರ ವೃತ್ತಿ ವ್ಯಾಪಾರಗಳ ಮೇಲೆ, ಹೊಲ ಗದ್ದೆ, ಮನೆ, ವಾಹನಗಳ ಮೇಲೆ ಸಹ ಇರುತ್ತದೆ. ನಮ್ಮ ಸುತ್ತ ಕೆಟ್ಟ ದೃಷ್ಟಿ ಇದ್ದಾಗ ವಿಧ ವಿಧವಾದ ಸಂಕೇತಗಳ ರೂಪದಲ್ಲಿ ತಿಳಿಸುತ್ತದೆ. ನರದೃಷ್ಟಿ ಅನ್ನುವುದು ಇದೆಯಾ ಅಂದರೆ ಹೌದು ಎಂದು ಹೇಳಬೇಕು. ಏಕೆಂದರೆ ಎಷ್ಟೇ ದೃಷ್ಟಿ ತೆಗೆದರೂ ಆರೋಗ್ಯ ಚೆನ್ನಾಗಿ ಇಲ್ಲದೆ ಇರುವಾಗ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಬಳಿಗೆ ಹೋಗಿ ಔಷಧಿಗಳು ತೆಗೆದುಕೊಳ್ಳುವುದು ತುಂಬ ಮುಖ್ಯ. ನರದೃಷ್ಟಿ ತೊಲಗಿ ಹೋಗಬೇಕು ಅಂದರೆ ಎಂತಹ ಪರಿಷ್ಕಾರಗಳನ್ನು ಪಾಲಿಸಬೇಕು ಎಂದು ತಿಳಿಯೋಣ. ದೃಷ್ಟಿಯನ್ನು ತುಂಬ ವಿಧಾನಗಳಲ್ಲಿ ತೆಗೆಯುತ್ತಾರೆ. ತೆಂಗಿನಕಾಯಿಯಿಂದ ತೆಗೆಯುವುದು, ಉಪ್ಪಿನಿಂದ ದೃಷ್ಟಿ ತೆಗೆಯುವುದು, ಸಗಣಿಯಿಂದ, ಇದ್ದಿಲಿನಿಂದ, ಕೋಳಿ ಮೊಟ್ಟೆಯಿಂದ, ಒಣಮೆಣಸಿನಕಾಯಿಯಿಂದ, ಇನ್ನು ಅನೇಕ ರೀತಿಯಿಂದ ವಿವಿಧ ಪ್ರಾಂತ್ಯಗಳಲ್ಲಿ ಅವರವರ ಆಚಾರದ ಆಧಾರದ ಮೇಲೆ ದೃಷ್ಟಿ ತೆಗೆಯುತ್ತಾರೆ. ಅನ್ನವನ್ನು ತಿನ್ನದೆ ಮಕ್ಕಳು ಅಳುತ್ತಿದ್ದರೆ ನರದೃಷ್ಟಿ ತಗುಲಿದೆ ಎಂದು ಭಾವಿಸುವವರು ಒಂದು ಇಡೀ ಕಲ್ಲು ಉಪ್ಪಿನಿಂದ ದೃಷ್ಟಿ ತೆಗೆಯುತ್ತಾರೆ. ಹಾಗೇನೆ ಚಿಕ್ಕ ಮಕ್ಕಳನ್ನು ಕತ್ತಲಾದ ನಂತರ ಮಟ್ಟ ಮಧ್ಯಾಹ್ನದ ಸಮಯದಲ್ಲಿ ಹೊರಗಡೆ ಸುತ್ತಿಸಬಾರದು ಎಂದು ಹೇಳುತ್ತಾರೆ. ಅನ್ನವನ್ನು ತಿಂದ ನಂತರ ದೃಷ್ಟಿ ತೆಗೆದರೆ ಅದರಿಂದ ಪ್ರಯೋಜನ ಇಲ್ಲವಿರುವುದೆಂದು ಹೇಳುತ್ತಾರೆ. ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಬೇರೆ ಮನೆಯ ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಇರಬಾರದು. ಹಾಗೇನೆ ಮಕ್ಕಳು ಮಲಗಿರುವಾಗ ಅವರಿಗೆ ದೃಷ್ಟಿ ತೆಗೆಯಬಾರದು. ಹಾಗೇನೆ ಕರ್ಪೂರದಲ್ಲಿ ದೃಷ್ಟಿ ತೆಗೆದರೆ ಇನ್ನೂ ಒಳ್ಳೆಯದು ಎಂದು ಹೇಳುತ್ತಾರೆ. ಇಂಥವರು ಆಂಜನೇಯ ಸ್ವಾಮಿ, ಈಶ್ವರ ಆರಾಧನೆ, ಕಾಲಭೈರವ, ಕಾಳಿ, ದುರ್ಗಾಮಾತೆ ಇನ್ನು ಇತರ ದೇವತೆಗಳನ್ನು ಆರಾಧಿಸುವುದು, ಸಂಧ್ಯಾ ಸಮಯದಲ್ಲಿ ದೀಪವನ್ನು ಹಚ್ಚುವುದು, ಅಗರಬತ್ತಿ, ಸಾಂಬ್ರಾಣಿ ಧೂಪವನ್ನು ಹಾಕುವುದು ತುಂಬ ಒಳ್ಳೆಯದು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.